ನೋಡಿರ್ತೀರ ಅಳತೆ ಬ್ಲೌಸ್ ಅಲ್ಲಿ ಕಟ್ ಮಾಡೋದು ಯಾವ ರೀತಿ ಅಂತ. ಬಟ್ ಇದು ಸಮ್ ಡಿಫ್ರೆನ್ಸ್ ಇರುತ್ತೆ, ಯಾಕಂದ್ರೆ ಅಳತೆ ಬ್ಲೌಸ್ ಅಲ್ಲಿ ಕಟ್ ಮಾಡೋದಕ್ಕೂ ಬಾಡಿ ಮೆಜರ್ಮೆಂಟ್ ತೆಗೆದು ಕಟ್ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ಬಾಡಿ ಮೆಜರ್ಮೆಂಟ್ಗೂ ಹಾಗೆ ಬ್ಲೌಸ್ ಮೆಜರ್ಮೆಂಟ್ಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೋಡಿ ಇಲ್ಲಿ ಮೊದಲಿಗೆ ಒಂದು ಸ್ಟ್ರೈಟ್ ಆಗಿ ಒಂದು ಲೈನ್ ಹಾಕ್ತಾ ಇದೀನಿ. ಸೀದಾ ಇಲ್ಲ ಅಂದ್ರೆ ಲೈನ್ ಹಾಕೊಳ್ಳಿ. ಹಾಗೆ ಒಂದು 1/2 ಇಂಚು ಮಾರ್ಜಿನ್ ಬಿಡ್ತಾ ಇದೀನಿ. ಸ್ನೇಹಿತರೆ ನೋಡಿ, ಸ್ಲೀವ್ ಲೆಂತ್ ಬಂದು ಎಷ್ಟಿದೆ? 10.5 ಇಂಚ್ ಇದೆ. ಓಕೆ, 10.5ಗೆ 1/2 ಇಂಚ್ ಆಡ್ ಮಾಡಿ 11 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತೀನಿ. 11 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದು ಸ್ನೇಹಿತರೆ ಇದು ತುಂಬಾ ಇಂಪಾರ್ಟೆಂಟ್. ನೋಡಿ, ಈ ತರ ನೀವು ಸ್ಲೀವ್ ಅನ್ನ ಕಟ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ 100% ಬರುತ್ತೆ ನಿಮ್ಗೆ. ಹಾಗೆ ನಾನು ಬ್ಲೌಸ್ ಅಲ್ಲಿ ಕೂಡ ಚೆಕ್ ಮಾಡಿ ತೋರಿಸ್ತೀನಿ ಎಷ್ಟು ಬರುತ್ತೆ ಏನು ಅಂತ ಹೇಳಿ. ನೋಡಿ ಸ್ನೇಹಿತರೆ, ಇದನ್ನ ಕ್ಯಾಪ್ ಹೈಟ್ ಬಂದು ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿದೆ? 46 ಚೆಸ್ಟ್ ಮೆಜರ್ಮೆಂಟ್ ಇದೆ. ಇದು ನಾವು ಇವಾಗ ಏನು ಬ್ಲೌಸ್ ಕಟ್ ಮಾಡಿದ್ವಿ ಇದ್ರದ್ದು. ಹಾಗೆ 46 ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ನಾನು ಇಲ್ಲಿ 4.5 ಇಂಚ್ ತಗೊಂತಾ ಇದ್ದೀನಿ. ಇದಕ್ಕೆ ಕ್ಯಾಪ್ ಹೈಟ್ ಅನ್ನು ಬಂದು 4.5 ಇಂಚ್ ತಗೊಂತಾ ಇದ್ದೀನಿ. ನೋಡಿ, 4.5 ಇಂಚು ತಗೊಂತಾ ಇದ್ದೀನಿ. ಅದಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡಿ, ಇವಾಗ ನಾವು ಇಲ್ಲಿಂದ ಇಲ್ಲಿವರೆಗೂ ಆರ್ಮಲ್ ಎಷ್ಟಿದೆ? 19 ಇಂಚು ನಮಗೆ ಲೂಸ್ ಬೇಕು. ಈ ಲೂಸ್ ಬಂದು 19 ಇಂಚ್ ಬೇಕು. 19ರ ಅರ್ಧ ಬಂದು ನಮಗೆ 9.5 ಇಂಚ್ ಬರುತ್ತೆ. ನೋಡಿ, ಇಲ್ಲಿಂದ 9.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ 9.5 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ ಸ್ನೇಹಿತರೆ. ಹಾಗೆ ನೋಡಿ, ನಾವು ಕಟ್ ಮಾಡಿದೀವಿ ಆಲ್ರೆಡಿ. ಹಾಗಾಗಿ ನಾವು ಚೆಕ್ ಮಾಡ್ಕೋಬಹುದು ಕರೆಕ್ಟ್ ಆಗಿ ಇದು ಆರ್ಮೋಲ್ ಬರುತ್ತಾ ಇಲ್ಲ ಅಂತ ಹೇಳಿ. ಈಗ ನಾವು 19 ಕ್ರಾಸ್ ಅಲ್ಲಿ ಇಟ್ಟಿದೀವಿ, ಬಟ್ ಇದು ಜಾಸ್ತಿ ಬರುತ್ತೆ. ನೋಡಿ ತೋರಿಸ್ತೀನಿ ನಾನು ನಿಮಗೆ. ಇವಾಗ ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಫೋಲ್ಡಿಂಗ್ ಮಾಡ್ಕೊಂತ ಇದೀನಿ. ಇದಿಲ್ಲದ್ರೆ ನ್ಯಾಚ್ ಹಾಕೊಂಡ್ಬಿಡ್ತೀನಿ. ನೋಡಿ, ಇದು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ನೋಡಿ, ಈ ರೀತಿ ಇಟ್ಕೊಂಡಾಗ ನಮಗೆ ಗೊತ್ತಾಗುತ್ತೆ ಕರೆಕ್ಟ್ ಆಗಿ ಇದೆಯೋ ಇಲ್ವೋ ಅಂತೇಳಿ. ನೋಡಿ, ಇಲ್ಲಿ 1/2 ಇಂಚ್ ಕೂಡ ನಾನು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದು ನಮಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಈ ರೀತಿ ನೀವು ಮೆಜರ್ಮೆಂಟ್ ಮಾಡಿ ಚೆಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಅಳತೆ ಬ್ಲೌಸ್ಗೆ ನಾವು ಏನು ಬಾಡಿ ಕಟ್ ಮಾಡಿದೀವಿ ಅದಕ್ಕೆ ಇದು ಈ ರೀತಿ ಮೆಥಡ್ ಕರೆಕ್ಟ್ ಆಗಿದೆ ಅಂತ ಅರ್ಥ ಅಲ್ಲಿಗೆ. ಇವಾಗ ನೋಡಿ, ಇದು 9.5 ಇದೆ ಅಲ್ವಾ? ಅಂದ್ರೆ ಇದು 8 ಕಾಲ್ ಬರಬೇಕು. ನಾವು ಅಲ್ಲಿ ಮೆಜರ್ಮೆಂಟ್ ತಗೊಂಡಿರೋ ಪ್ರಕಾರ ಬಂದ್ರೆ ಸರಿ ಆಗುತ್ತೆ. ನೋಡಿ, ನೋಡ್ಕೊಳ್ಳೋಣ ಒಂದ್ಸರಿ. ನೋಡಿ, ಕರೆಕ್ಟ್ ಆಗಿ ಬರ್ತಾ ಇದೆ. 8 ಕಾಲ್ ಇಂಚು ಕರೆಕ್ಟ್ ಆಗಿದೆ. ಇದಕ್ಕೆ ಒಂದು ಲೈನ್ ಅನ್ನ ಹಾಕೊಂತಾ ಇದೀನಿ. ಇದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇದು ಬಿಗ್ನರ್ಸ್ಗೆ ತುಂಬಾ ನೋಡ್ಲೇಬೇಕು ಇದನ್ನ. ನೋಡಿ, ಈ ತರ ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದೀವಿ. ಇದು ಸ್ನೇಹಿತರೆ ಇದು 5 ಇಂಚ್ ಮೇಲೆ ಲೆಂತ್ ಏನು ಸ್ಲೀವ್ ಲೆಂತ್ ಇರುತ್ತಲ್ಲ ಅದಕ್ಕೆ ಮಾತ್ರ ಇದು ಅಪ್ಲೈ ಆಗುತ್ತೆ. ಹಾಗೆ ಬಂದು ಇದು ನೋಡಿ, ಅಗಲ ಬಂದು 4.5 ಇಂಚ್ ಇದೆ. ಇದಕ್ಕೆ ನಾವು ಹಾಫ್ ಎಷ್ಟು ಬರುತ್ತೆ ನೋಡ್ಕೊಳ್ಳಿ. 2.25 ಬರುತ್ತೆ. 2.25 ಇಂಚಿಗೆ ಒಂದು ಮಾರ್ಕ್ ಅನ್ನ ಹಾಕಂತ ಇದ್ದೀನಿ. ನೋಡಿ, ಈ ರೀತಿ. ಇವಾಗ ಸ್ನೇಹಿತರೆ ಇದು ಏನು ಬಾಕ್ಸ್ ಎಷ್ಟಿದೆ ನೋಡಿ? 8 ಕಾಲ್ ಇದೆ ಅಲ್ವಾ? 8 ಕಾಲದ್ದು ಹಾಫ್ ಒಂದು ಎಷ್ಟು ಬರುತ್ತೆ? 4.1 ಇಂಚ್ ಒಂದು ಗೆರೆ ಬರುತ್ತೆ. ಇಲ್ಲಿಗೆ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಈ ತರ ನೀವು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಆರ್ಮೂರಲ್ಲಿ ರಿಂಕಲ್ಸ್ ಬರಲ್ಲ ಸ್ನೇಹಿತರೆ. ಹಾಗೆ ಇದು ಎಷ್ಟು ಉಳಿದಿದೆ? 4 ಒಂದು ಗೆರೆ ಉಳಿದಿದೆ. ಅಲ್ಲಿಗೆ 2 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇಲ್ಲಿ ಕೂಡ ಒಂದು ಬಾಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಬಂದು ನೋಡಿ, ಇಲ್ಲಿಂದ ಇಲ್ಲಿಗೆ ನೋಡಿ, ಇದು ಆರ್ಮೋಲು ಡೌನಿಂಗ್ ಆಯ್ತು. ಇಲ್ಲಿಂದ ಇಲ್ಲಿಗೆ ಹಾಕೋಬೇಕು ನಾವು ಒಂದು ಬಾಕ್ಸ್ ಅನ್ನ. ನಮಗೆ ಈಸಿಯಾಗಿ ಒಂದು ಸೇಪ್ ಅನ್ನೋದೈತಲ್ಲ ಪರ್ಫೆಕ್ಟ್ ಆಗಿ ಬರುತ್ತೆ. ಇದೇನು ಬಾಕ್ಸ್ ಅಂದ್ರೆ ಒಂದು ಕನ್ಫ್ಯೂಸ್ ಆಗೋದಲ್ಲ. ಈ ರೀತಿ ನೀವು ಪ್ರತಿಯೊಂದು ಇದಕ್ಕೂ ಕೂಡ ನೀವು ಡಯಾಗ್ರಾಮ್ ಅನ್ನ ಹಾಕೋಬಹುದು. ನೋಡಿ, ಇಲ್ಲಿ ಮಾರ್ಕ್ ಮಾಡ್ಕೊಂಡಿದೀವಿ. ಹಾಗೆ ಇದು ಫಿಟ್ಟಿಂಗ್ ಬಂದು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಇವಾಗ ಬಂದು ಫಿಟ್ಟಿಂಗ್ ಬಂದು 13.5 ಇಂಚ್ ಇದೆ. 13.5 ಅರ್ಧ ಬಂದು ನಮಗೆ 6.25 ಆಗುತ್ತೆ. ನೋಡಿ, 6.25 ಇಂಚು ಒಂದು ಮಾರ್ಕ್ ಮಾಡ್ಕೊಂತ ಇದೀನಿ. ಇಲ್ಲಿಗೆ 1.5 ಇಂಚ್ ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್. ಇದಕ್ಕೂ ಕೂಡ ಅಷ್ಟೇ 1.5 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಅನ್ನ ಮಾರ್ಕ್ ಮಾಡಿದ್ದೀನಿ. ನೋಡಿ, ಈ ರೀತಿ ನಾವು ಇದಕ್ಕೆ ಒಂದು ಲೈನ್ ಅನ್ನ ಹಾಕೋಣ. ನೀವು ಮಾರ್ಜಿನ್ ಅನ್ನ ಎಷ್ಟಾದ್ರೂ ಬಿಟ್ಕೋಬಹುದು ಸ್ನೇಹಿತರೆ. ನೋಡಿ, ಇಲ್ಲಿ ಕೆಳಗಡೆಯಿಂದ 1/2 ಇಂಚು ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಇಲ್ಲಿಂದಾನೆ ನಾವು ಸೇಪ್ ಅನ್ನ ಕ್ರಿಯೇಟ್ ಮಾಡ್ಕೋಬೇಕು. ನೋಡಿ, ಈ ತರ ಸ್ಕೇಲ್ ಇದ್ರೆ ನೀವು ತುಂಬಾ ಈಸಿ ಆಗುತ್ತೆ ಇದು. ನೋಡಿ, ಇದು ಈ ಬಾಕ್ಸ್ ಅಲ್ಲಿ ಸೆಂಟರ್ ಅಂದ್ರೆ ಇದಾಗುತ್ತೆ ನೋಡಿ, ಹೌದಾ? ಸೆಂಟರ್ ಪಾಯಿಂಟ್ ಇದು. ಈ ಬಾಕ್ಸಿನ ಸೆಂಟರ್ ಪಾಯಿಂಟ್ ಬಂದು ಇಲ್ಲಿ ಆಗುತ್ತೆ. ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಈ ಸ್ಕೇಲ್ ಅನ್ನ ಇಟ್ಟು ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ. ನೋಡಿ, ಇಲ್ಲಿ ಇದಕ್ಕೆ ಬರಬಾರ್ದು. ಇದು ಸ್ವಲ್ಪ ಅದು ಗ್ಯಾಪ್ ಇರಬೇಕು. ನೋಡಿ, ಈ ರೀತಿ ಇಟ್ಕೊಂಡಾಗ ನಮಗೆ ಪರ್ಫೆಕ್ಟ್ ಆಗಿ ಸ್ಲೀವ್ ಶೇಪ್ ಅನ್ನೋದು ಬರುತ್ತೆ.
ಈಗ ಹಿಡ್ಕೊಂಡಿದೀವಿ. ಇದೇ ಸ್ಕೇಲನ್ನು ಈ ಥರ ಟರ್ನ್ ಮಾಡಿ ನೋಡಿ, ಇಲ್ಲಿ ಪಾಯಿಂಟ್ ಕೆಳಗಡೆಯಿಂದ 1/2 ಇಂಚ್ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ಅದನ್ನು ಈ ರೀತಿ ಇಟ್ಕೊಂಡು ನಾವು ಮಾರ್ಕ್ ಮಾಡ್ಕೋಬೋದು. ನೋಡಿ, ಇನ್ನೂ ಜಾಸ್ತಿ ಸೇಪ್ ಬೇಕಾದ್ರೆ ಈ ರೀತಿ ನೀವು ಮಾರ್ಕ್ ಮಾಡ್ಕೋಬೋದು. ನಮಗೆ ಗೊತ್ತಾಗುತ್ತೆ ಅದು ನಾವು ಕಟ್ ಮಾಡ್ಲಿಕ್ಕೆ ಹೋದಾಗ. ನೋಡಿ, ಇದು ನಮಗೆ ಇದು ಫ್ರಂಟ್ ಸೇಪ್ ಆಯಿತು, ಸ್ಲೀವ್ನ ಫ್ರಂಟ್ ಸೇಪ್ ಆಯಿತು. ಇವಾಗ ನಾವು ಬ್ಯಾಕ್ ಸೇಪನ್ನು ಯಾವ ರೀತಿ ತೆಗೆಯೋದಂದ್ರೆ ನೋಡಿ, ಅದಕ್ಕಾಗಿ ನಾವು ಈ ಲೈನನ್ನು ಹಾಕೊಂಡಿದ್ದೀವಲ್ಲ, ಈ ಲೈನಲ್ಲಿ ಇಲ್ಲಿ 1/2 ಇಂಚು ಒಂದು ಮಾರ್ಕನ್ನು ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಇಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಅವಾಗ ನಾವು ಇಲ್ಲಿ ಒಂದು ಸರ್ಕಲ್ ಪಾಯಿಂಟ್ ಅನ್ನು ಕ್ರಿಯೇಟ್ ಆಗುತ್ತೆ. ನೋಡಿ, ಇಲ್ಲಿಂದ ಈ ಸ್ಕೇಲ್ ಅನ್ನು ಇಟ್ಟು ನಾವು ಈ ಪಾಯಿಂಟ್ ಇದೆಯಲ್ಲ ಇಲ್ಲಿಂದ ಇಲ್ಲಿವರೆಗೂ ಇಟ್ಟನ್ನು ಮಾರ್ಕ್ ಮಾಡ್ಕೋಬಹುದು. ನೋಡಿ, ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ನಾನು ನಿಮಗೆ ಕರೆಕ್ಟಾಗಿ ಬರುತ್ತೆ ಇಲ್ಲ ಅಂತೇಳಿ. ಹಾಗೆ ನೋಡಿ, ಈ ಸ್ಕೇಲ್ ಅನ್ನು ವಾಪಸ್ ಈ ತರ ಇಟ್ಟು ನಾವು ಮಾರ್ಕ್ ಮಾಡ್ಕೋಬೇಕು. ನೋಡಿ, ನಮಗೆ ಈ ತರ ಒಂದು ಸೇಪ್ ಅನ್ನೋದು ಕ್ರಿಯೇಟ್ ಆಗಬೇಕು. ಹಾಗೆ ಕರೆಕ್ಟಾಗಿ ಕೂಡ ಬರುತ್ತೆ ಇಲ್ಲ ಅಂತ ಒಂದ್ಸರಿ ಚೆಕ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಇಲ್ಲಿಗೆ ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾರ್ಜಿನ್ಗೆ ಒಂದು ನ್ಯಾಚ್ ಹಾಕಂತ ಇದ್ದೀನಿ. ಇವಾಗ ನೋಡಿ, 2 ಪೀಸ್ ಮಾತ್ರ ತಗೊಂಡು ಫ್ರಂಟ್ ಸೇಪ್ ಅನ್ನ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ತರ ಕಟ್ ಮಾಡಿದ್ರೆ ನಾವು ಇವಾಗ ಬಾಡಿ ಮೆಜರ್ಮೆಂಟ್ ಕಟ್ ಮಾಡಿ ನೋಡಿದೀವಿ ಬ್ಲೌಸ್ ಅನ್ನ, ಅದನ್ನ ಅದಕ್ಕೂ ಕರೆಕ್ಟಾಗಿ ಬರುತ್ತಲ್ಲ ಅಂತ ನೋಡ್ಕೊಳ್ಳೋಣ ಒಂದ್ಸಾರಿ. ನೋಡಿ, ಇಲ್ಲಿ ಸೆಂಟರ್ ಪಾಯಿಂಟ್ ಒಂದು ಸ್ಲೀವ್ನ ಸೆಂಟರ್ ಪಾಯಿಂಟ್ ಇಲ್ಲಿಗಿದೆ. ನಾನು ಒಂದ್ಸಾರಿ ನಿಮ್ಗೆ ಚೆಕ್ ಮಾಡಿ ತೋರಿಸ್ತೀನಿ. ನಾವು ಕಟ್ ಮಾಡಿದೀವಲ್ಲ ಬಾಡಿ, ಅದು ಕರೆಕ್ಟ್ ಆಗಿದೀವಲ್ಲ ಅಂತೇಳಿ. ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಇಲ್ಲಿ 1/2 ಇಂಚು ಮಾರ್ಜಿನ್ ಇದೆ ನೋಡಿ ಕರೆಕ್ಟಾಗಿ. ಇವಾಗ ಇದು ಬ್ಯಾಕ್ ಸೇಪು, ಹಾಗೆ ಬ್ಯಾಕ್ ಸೈಡ್ ಅನ್ನ ತಗೊಂಡಿದ್ದೀನಿ ನಾನು. ನೋಡಿ, ನಿಮಗೆ ಗೊತ್ತಾಗುತ್ತೆ ನಾವು ಕಟ್ ಮಾಡಿದ್ದು ಕರೆಕ್ಟಾಗಿ ಇದೆಯೋ ಇಲ್ವೋ ಅಂತೇಳಿ ಇವಾಗಲೇ ಗೊತ್ತಾಗ್ಬಿಡುತ್ತೆ. ನೋಡಿ, ಈ ರೀತಿ ಚೆಕ್ ಮಾಡ್ಕೋಬೇಕು ಒಂದ್ಸಾರಿ. ನೋಡಿ, ಸರಿಯಾಗಿ ಕರೆಕ್ಟಾಗಿ ಬರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ಹಾಗೆ ಇವಾಗ ಫ್ರಂಟ್ ಪಾರ್ಟನ್ನ ಇಲ್ಲಿಂದ ಚೆಕ್ ಮಾಡ್ಕೊಳ್ಳೋಣ. ಮೇಲ್ಗಡೆ ಇಟ್ಟು ಮಾರ್ಕ್ ಮಾಡ್ಕೊಂಡು ಚೆಕ್ ಮಾಡೋಣ. ನೋಡಿ, ಇಲ್ಲಿಂದ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಮಗೆ ಬಾಡಿ ಪಾರ್ಟ್ ಜಾಸ್ತಿ ಬರಬೇಕು ಯಾವಾಗಲೂ, ಆವಾಗಲೇ ಕರೆಕ್ಟ್ ಅಂತ ಅರ್ಥ. ಅಲ್ಲಿಗೆ ನೋಡಿ, ಇಲ್ಲಿ ಒಂದು 1/2 ಇಂಚು ಜಾಸ್ತಿ ಬರ್ತಾ ಇದೆ, ಬಾಡಿ ಪಾರ್ಟ್ ಜಾಸ್ತಿ ಬರ್ತದೆ. ಏನಂದ್ರೆ ಇಲ್ಲಿ ನೋಡಿ ಡಾಟ್ ಹಿಡಿದ್ರೆ ಅದು ಸರಿ ಆಗುತ್ತೆ. ನೋಡಿ, ಈ ರೀತಿ ನಾವು ಡಾಟ್ ಹಿಡಿದು ಚೆಕ್ ಮಾಡ್ಕೊಂಡ್ರೆ ನಮಗೆ ಸರಿ ಆಗುತ್ತೆ. ನೋಡಿ, ಒಂದ್ಸರಿ ಚೆಕ್ ಮಾಡ್ತೀನಿ. ಈ ತರ ಡಾಟ್ ಹಿಡಿದು ನಾವು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ಈ ನಾವು ಕಟಿಂಗ್ ಮಾಡಿದ್ಕು ಇದಕ್ಕೂ ಕ್ಲಿಯರ್ ಇರ್ಬೇಕು ಯಾವಾಗಲೂ. ನೋಡಿ, ಒಂದು ಈಗ ಹೇಳಿದ್ದೊಂದು ಮಾಡಿದೊಂದು ಆಗ್ಬಾರ್ದು. ಹಾಗಾಗಿ ನಿಮಗೆ ಮತ್ತೊಂದ್ಸರಿ ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲಿಯರ್ ಆಗಿಬಿಡ್ಬೇಕು. ಇದ್ರ ಬಗ್ಗೆ ಡೌಟ್ ಇದ್ರೆ ನಿಮಗೆ ಕ್ಲಿಯರ್ ಆಗ್ಬೇಕು. ನೋಡಿ, ಕರೆಕ್ಟಾಗಿ ಬರ್ತಾ ಇದೆ. ನಾವು ಕಟ್ ಮಾಡಿದ್ದಕ್ಕೂ ಅದಕ್ಕೂ ಕರೆಕ್ಟ್ ಆಗಿದೆ ಅಂತ ಅರ್ಥ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮಾತ್ರ ಮರಿಬೇಡಿ ಸ್ನೇಹಿತರೆ. ಈ ರೀತಿ ನೀವು ಸ್ಲೀವ್ ಅನ್ನ ಕಟ್ ಮಾಡಿ ಪರ್ಫೆಕ್ಟ್ ಆಗಿ ಬರುತ್ತೆ ಇದು.